ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ 5:30ಗೆ ಎದ್ದಿದ್ದೆ. 5:45ಗೆ ಕಿಚನ್ಗೆ ಬಂದಿದ್ದೀನಿ. ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಇಲ್ಲಿ ನಾನು ಇವತ್ತು ಡಿಟಾಕ್ಸ್ ಡ್ರಿಂಕ್ನ ಮೆಂತ್ಯ ವಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ವಾಟರು ಮೇನ್ ಥಿಂಗು. ವಾಟರ್ನ ಎಂಟಿ ಸ್ಟೊಮಕಲ್ಲಿ ಡಯಾಬಿಟಿಸ್ ಇರೋರು ತೊಗೊಂಡ್ರೆ ತುಂಬ ಒಳ್ಳೆಯದು. ಬಾಡಿಯಲ್ಲಿ ಶುಗರ್ ಲೆವೆಲ್ ಕಂಟೆಂಟ್ಸ್ನ ಕಡಿಮೆ ಆಗುತ್ತೆ ಆ್ಯಂಡ್ ಹೆಲ್ತಿ ಹೇರ್ ಸಹ ಗ್ರೋತ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕಿನ್ ಟೋನ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದನ್ನ ಯಾರೋ ಹೇಳಿರೋದು ಕೇಳಿರೋದು ಮಾಡಿ ತೊಗೊತಾರದಲ್ಲ, ಇದು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆಫ್ಟರ್ ಡೆಲಿವರಿ ತೊಗೊತಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗಿತ್ತು. ತುಂಬ ಆಮೇಲೆ ಸ್ಟಾಪ್ ಮಾಡಿದ್ದೆ, ತುಂಬ ಏರ್ ಫಾಲ್ ಆಗ್ತಿತ್ತು. ಇದನ್ನು ಡಿಟಾಕ್ಸ್ ಡ್ರಿಂಕ್ನ ತೊಗೊತಾ ಏರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ, ಹೇರ್ ಗ್ರೋತಿಂಗ್ ಆಗುತ್ತೆ. ಇದು ನನ್ನ ರಿಯಲ್ ಎಕ್ಸ್ಪೀರಿಯನ್ಸು ಸಹ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಮೆಂತ್ಯ ವಾಟರ್ ಕೂಲ್ ಆಗಿತ್ತು. ನನ್ನ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟೊಂದು ಕಪ್ಸ್ ತೊಗೊಂಡು ಇಟ್ಕೊಂಡಿರ್ತೀವಿ. ತುಂಬ ಜನ ಹೆಣ್ಮಕ್ಳಿಗೆ ಕಪ್ಸ್ ಅಂದರೆ ಇಷ್ಟ. ಅದರಲ್ಲಿ ನನಗೂ ಹಾಗೆ ಕಪ್ಸು ತುಂಬ ವೆರೈಟಿ ಕಪ್ಸ್ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಕಪ್ಸ್ ತೊಗೊಬರ್ತಾ ಇರ್ತೀನಿ ನಾನು. ಅದರಲ್ಲಿ ಈ ಕಪ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಹಾಕ್ಕೊಂಡು ಕುಡಿತಾ ಇರ್ತೀನಿ ಡೈಲಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟು ಟಾಪಿಕ್ಕು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪಲಾವು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ವ, ಅದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ನಾನು ಸಿಂಪಲ್ ಒಂದು 4 to 5 ವೆಜಿಟೇಬಲ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಬೀನ್ಸ್ನ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅದು ನಾವು ಪಲಾವ್ ಜೊತೆ ಮಿಕ್ಸ್ ಮಾಡಿದಾಗ ಯಾರು ಮಕ್ಕಳಾಗಲಿ ದೊಡ್ಡವರಾಗಲಿ ಸೈಡ್ಗೆ ಎತ್ತಿಡಬಾರ್ದು, ಇದು ವೆಜಿಟೇಬಲ್ ಅಂತ. ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ರೈಸ್ ಜೊತೆನೇ. ಅದಕ್ಕೋಸ್ಕರ ಇಲ್ಲಿ ಇಷ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕ್ಯಾರೆಟ್ನ ನೋಡಿ ಇಷ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡ್ತೀನಿ ಅಂತ ಹೇಳಿದ್ನಲ್ವ, ಅದು ಒಂದು ಮಗು ಮಾಡ್ಕೊಳೋದ್ರ ಬಗ್ಗೆ, ಸೆಕೆಂಡ್ ಬೇಬಿ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರಲ್ವ, ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಟೊಮೊಟೊನ ಸಹ ಕಟ್ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಈಗ ಟೊಮೊಟೊನ ಕಟ್ ಮಾಡಿದ್ದೀನಿ. ಪಟಾಟನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ವೆಜಿಟೇಬಲ್ಸ್ ಹಾಕೋದು, ನಾನು ಜಾಸ್ತಿ ಏನೂ ಹಾಕಲ್ಲ. ಜಾಸ್ತಿ ಏನಾದರೂ ಹಾಕಿದ್ರೆ ನನ್ನ ಹಸ್ಬೆಂಡು ಇಷ್ಟಪಡೋದಿಲ್ಲ. ಇಷ್ಟೇ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡಿದ್ರೂ ಸಹ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗುಡ್ ಮಾರ್ನಿಂಗ್ ಕ್ಯಾರೆಟ್ ತಿಂತೀಯ? ಕ್ಯಾರೆಟ್ ಕಟ್ ಮಾಡಿದ್ದೀನಿ. ಬೇಡ, ಬಾಯಿ ತೊಳ್ಕೊಂಬರ್ಲಿ. ಬಾಯಿ ತೊಳ್ಕೊಂಬ. ಕಾರು ತಿಂತೀಯ ಮೊದಲೇ ನೀನು? ರಾಜ್ಕುಮಾರಿ ಎದ್ದಿದ್ರು ಅಂತ ಹೇಳಿ ಹಸ್ಬೆಂಡ್ ಕರ್ಕೊಂಬಂದಿದ್ರು. ಸೊ ಅವ್ರಿಗೂ ಸ್ವಲ್ಪ ಮಾರ್ನಿಂಗು ಅಂತ ಹೇಳಿ ಸ್ವಲ್ಪ ಮುದ್ದು ಮಾಡಿ ಹಾಲಲ್ಲಿ ಆಟ ಆಡ್ಕೊಳಕ್ಬಿಟ್ಟು ಇಲ್ಲಿ ಮತ್ತೆ ಪಲಾವ್ ರೆಡಿ ಮಾಡ್ಕೊಳಕ್ಕೆ ಬಂದೆ ನಾನು. ಏನೇನು ಪಲಾವ್ ಐಟಮ್ಸ್ ಬರುತ್ತೆ ಎಲ್ಲ ಹಾಕಿ, ಮೇಥಿ, ಪಲಾವ್ ಹೂವು, ಚಕ್ಕೆ, ಲವಂಗ, ಏನೇನೋ ಬರುತ್ತಲ್ವ, ಅದೆಲ್ಲನೂ ಪಲಾವ್ ಐಟಮ್ಸ್ ಏನೇನು ಬರುತ್ತೆ ಅದೆಲ್ಲ ಹಾಕ್ಕೊಂಡು ನಾವು ಪಲಾವ್ಗೆ ಮೇನ್ ಥಿಂಗು ಬಟಾಣಿ ಹಾಕ್ತಾರೆ, ಹಸಿ ಬಟಾಣಿ. ಆರೆಲ್ಸ್ ಬಟಾಣಿ ನೆನೆಸಿಟ್ಬಿಟ್ಟು ನೈಟು ಆಮೇಲೆ ಸೋಪ್ ಮಾಡಿದ್ಮೇಲೆ ಮಾರ್ನಿಂಗ್ ಹಾಕ್ತಾರೆ. ಬಟ್ ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಬಟಾಣಿ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ, ಕಡಲೆ ಬೀಜ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ. ನಾನು ಹಸಿ ಬಟಾಣಿ ಹಾಕ್ಕೊಳಲ್ಲ, ಕಡಲೆ ಬೀಜನೇ ಹಾಕ್ಕೊಳೋದು ಯಾವಾಗಲೂ. ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡೋದು ಕಡಲೆ ಬೀಜನೇ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ನಾನು ಸಿಂಧುಗೌಡ 4991 ಅಂತ ಇದೆ ನಂದು ಇನ್ಸ್ಟಾಗ್ರಾಮ್ ಐಡಿ. ಅದರಲ್ಲಿ ನಾನು ಕ್ಲೀನಾಗಿ ರೆಸಿಪಿ ನಿಮಗೆ ಶೂಟ್ ಮಾಡಿ ಹಾಕಿರ್ತೀನಿ, ಬೇಕಾದರೆ ಹೋಗಿ ವಾಚ್ ಮಾಡಿ. ಪಲಾವ್ ಜೊತೆ ನಾನು ಮೊಸರು ಬಜ್ಜಿ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೆ ನಾನು ಮಾಡ್ತೀನಿ ಅಡುಗೆಗಳಂತ ಹೇಳಿದ್ದೆ, ಅದ್ರ ಜೊತೆ ಇದು ಒಂದು ರೆಸಿಪಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ನ್ಯಾಚುರಲಾಗಿ ಏನು ಕಲರ್ ಇಲ್ಲದೆ ಎಷ್ಟು ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಸಹ ನನ್ನ ಹಸ್ಬೆಂಡ್ 2 ಸಲ ಹಾಕ್ಕೊಂಡು ತಿಂದರು, ನಾನು 2 ಸಲ ಹಾಕ್ಕೊಂಡು ತಿಂದೆ. ಖಾಲಿನೇ ಆಯಿತು ಪಲಾವು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ.
ನನ್ನ ಮುದ್ದು ಮಗೆ ಇವಾಗ ಅವರೇ ತಿನ್ನೋದು ಕಲ್ತ್ಕೊಂಡ್ಲಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸೋಣ ಅಂತೇಳಿ ನಿನ್ನ ಬಟ್ಲಿದೆಯಲ್ಲ ಅದ್ರಲ್ಲಿ ಹಾಕ್ಕೊಡ್ತೀನಿ ನೀನು ತಿಂತೀಯ ಕಂದ ಅಂದರೆ ಓಕೆ ಮಮ್ಮಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರ ಬಟ್ಲಿದೆ ಒಂದು ಸಿಲ್ವರ್ದು, ಅದರಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ನಾನು ಚಿಕ್ಕ ಮಗು ಇದ್ದಾಗ ನನ್ನ ಮಗಳಿಗೆ ಬೆಳ್ಳಿ ಬಟ್ಲಲ್ಲಿ ತಿನ್ನಿಸ್ಬೇಕು ಅಂತ ನಾವು ಇಷ್ಟಪಟ್ಟು ತೊಗೊಂಡು ತಿನ್ನಿಸ್ತಿದ್ವಿ, ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಅದೇ ಬಟ್ಲಲ್ಲಿ ಅವ್ರು ತಿಂತಾರಲ್ವ, ಅದೊಂದು ಖುಷಿ ನನಗೆ. ಸೂಪರ್ ಆಗೈತೆ. ಕರೆಕ್ಟಾಗಿ ಹೇಳಬೇಕು, ಸೀರಿಯಸ್ಸಾಗಿ. ಚೆನ್ನಾಗೈತೆ. ಬೆಸ್ಟ್. ಪಪ್ಪನ ಕೇಳಕಂದ ನೀನು. ಸೂಪರ್ ಮಗನೇ, ಸೂಪರ್. ರೈಸ್ ಅಂತೆ. ಸೂಪರ್ ಆಗಿದೆ ಮಗನೇ, ಸೂಪರ್ ಆಗಿದೆ. ಗೌಡ್ಸನಮ್ಮ, ಏ ಗೌಡ್ಸನಮ್ಮ, ನೀನು ನನ್ನ ಮುದ್ದಮ್ಮ, ನೀನು ರಾಜಕುಮಾರಿ ಗೌಡ್ಸನಮ್ಮ. ಕಮ್ ಕಮ್ ಯೋ ಗೌಡ್ಸನಮ್ಮ, ನೀನು ಗೌಡ್ಸನಮ್ಮನ ನೀನು. ಹೌದಾ? ಯಾವೂರು? ಅಪ್ಪಾಜಿ ಊರಾ? ಈ ಕಡೆ ಬನ್ನಿ. ಏನು ಏನು ಅಪ್ಪಾಜಿದ ಪ್ಲೇಸ್ ಇದು? ಅಪ್ಪಾಜಿದ ಇದು ಸೋಫಾ? ಏನು ನಾನು ಪಾಚಿ ಮಾಡಬಾರ್ದ ಇಲ್ಲಿ? ಯಾರು ಪಾಚಿ ಮಾಡಬೇಕು? ಆ ಕಡೆ ರೂಮಲ್ಲಿ. ಇಲ್ಲಿ ಯಾರು ಪಾಚಿ ಮಾಡಬೇಕು? ಯಾರ್ದದ್ದು? ನಾನು ಆ ಕಡೆ ಹೋಗ್ಬೇಕಾ? ಇಲ್ಲಿ ಯಾರು ಪಾಚಿ ಮಾಡ್ತಾರೆ? ಇದು ಪ್ಲೇಸು. ಹೋಗ್ಲಾ ನಾನು? ನೀನು ಒಬ್ಳೆ ಪಾಚಿ ಮಾಡಿಲ್ಲ ಹಾಗಾದರೆ. ಬಾಯ್. ರೂಮಲ್ಲಿ ಮಲ್ಕೊಬೇಕಾ ನಾನು? ಇಲ್ಲಿ ನೀವು ಮಲ್ಕೊತೀರಾ? ಇದು ಯಾರು ಮಲ್ಕೊಳೋದಿಲ್ಲಿ? ಯಾರು ಮಲ್ಕೊಳೋದಿಲ್ಲಿ? ಅಪ್ಪಾಜಿ ಪಾಚಿ ಮಾಡೋದ ಇಲ್ಲಿ? ಓಕೆ ಬಾಯ್. ಏನಮ್ಮ? ಕಪ್ಪು ಕೊಲ್ಲ ಮಗನ, ಅದು ಪೀಕಬು. ಹಾಂ ಹಾಂ, ಕ್ಲೀನಾಗಿ ಹೇಳಮ್ಮ. ಪೀಕಬು. ವೇರ್ ಇಸ್ ಮಾಮಿ? ವೇರ್ ಇಸ್ ಡ್ಯಾಡಿ? ಐ ಸಿ ಯು. ಏ ನಿಂಗಪ್ಪ. ಹಾಂ, ವೆಯ್ಟ್ ಹೋಯ್ತು. ಮಾಡ್ಸೋದು ಯಾರಮ್ಮ ನಿನಗೆ? ಹಾಂ, ಮತ್ತೆ ಬೂವ ತಿನ್ಸೋದು ಯಾರಮ್ಮ ನಿನಗೆ? ನನ್ನ ಕಡೆ ನೋಡಿಲಿ. ಮತ್ತೆ ಡ್ರೆಸ್ ಹಾಕೋದು ಯಾರಮ್ಮ? ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗೋದು ಯಾರಮ್ಮ? ಹಾಂ, ಯಾರು ಕರ್ಕೊಂಡು ಹೋಗ್ತಾರೆ? ಮತ್ತೆ ಪಾರ್ಕ್ಗೆ ಯಾರು ಕರ್ಕೊಂಡು ಹೋಗ್ತಾರೆ? ನಿನಗೆ ಯಾರಂದರೆ ಇಷ್ಟ? ಹಾಂ, ನೋಡಿದ್ರಿ ಅಲ್ವಾ, ಎಲ್ಲ ಮಾಡೋದು ನಾನು ಅಂದರು. ಅವ್ರ ತಂದೆ ಮೇಲೆ ತುಂಬ ಪ್ರೀತಿ ಮಗಳಿಗೆ. ನನಗೂ ನನ್ನ ತಂದೆ ಅಂದರೆ ತುಂಬ ಇಷ್ಟ ಆಯಿತು. ಸೇಮ್ ನನ್ನ ಹಾಗೆ ಅವರು ತುಂಬ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಡಿನ್ನರ್ ಮಾಡಿಸೋಣ ಅಂತೇಳಿ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಆಟ ಮಾಡ್ತಾಯಿದ್ರು ಅಂತ ಹೇಳಿ. ಹಾಗೆ ಹೊರಗಡೆ ಮಕ್ಕಳೆಲ್ಲ ಬರ್ತಾರಲ್ಲಿ, ಆಟ ಆಡಿಸ್ಕೊಂಡು ತಿನ್ಸೋಣ ಅಂತ ಹೇಳಿ ಈ ವಿಡಿಯೋ ಮಾಡಿರೋದು ಸಹ ಒಂದು ಮಗುನೇ. ಆ್ಯಂಡ್ ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಮಾಡ್ಕೋಬೇಕು ಅಂತ ಭಯ ಪಡ್ತಾ ಇರೋ ಫಸ್ಟ್ ಜನ್ರೇಷನ್ ನಾವೇ ಅನಿಸುತ್ತೆ. ಒಬ್ಬೊಬ್ಬರಿಗೆ ಮಕ್ಕಳು ಇಷ್ಟ ಇರುತ್ತೆ, ಬಟ್ ನೋಡ್ಕೊಳ್ಳೋದು ಭಯ ಇರುತ್ತೆ. ಒಬ್ಬೊಬ್ರಿಗೆ ಮಕ್ಕಳಾದರೆ ನಮ್ಮ ಲೈಫ್ ಹ್ಯಾಪಿಯಾಗಿರೋಲ್ವೇನೋ, ಬ್ಯೂಟಿ ಹಾಳಾಗುತ್ತೇನೋ, ಫ್ರೀಡಮ್ ಇರೋಲ್ವೇನೋ ಅಂತ ಮೈಂಡಲ್ಲಿರುತ್ತೆ. ಒಬ್ಬೊಬ್ಬರಿಗೆ ಫೈನಾನ್ಷಿಯಲ್ ಸ್ಟೇಬಲ್ ಇರೋದಿಲ್ಲ. ಇನ್ನೂ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ ಸ್ಟೇಬಲ್ ಇರುತ್ತೆ, ಬಟ್ ಮೆಂಟಲ್ ಸ್ಟೇಬಲ್ ಇರೋದಿಲ್ಲ.
ನಾನು ಹೇಳೋದೇನಂತಂದರೆ ನಮಗೆ 25 to 30 ಏಜಲ್ಲಿ ಮಕ್ಕಳನ್ನ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. 20 to 25 ಮಕ್ಕಳಿಗೆ ಏಜ್ ಆಗೋಷ್ಟರಲ್ಲಿ ನಮಗೆ ಒಂದು 50 to 55 ಆಗಿರುತ್ತೆ. ನಮ್ಮ ಮಕ್ಕಳ ಫ್ಯೂಚರ್ನ ನಾವು ಕಣ್ಮುಂದೆ ಅವ್ರನ್ನ ನೋಡ್ಬೋದು ಆ ಏಜಲ್ಲಿ. ಇಲ್ಲಾಂದರೆ ಇನ್ನೂ ಒಂದು 60, 70, 80 ಆದರೆ ನಾವು ಇರ್ತೀವೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನಮ್ಮ ಮಕ್ಕಳು ಏನಾಗ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ರೈಟ್ ಏಜ್ ಅಂದರೆ 25 to 30 ಬೇಬೀಸ್ನ ಮಾಡ್ಕೊಂಡ್ರೆ ಬೆಟರ್ ಅಂತ ನನ್ನ ಒಪಿನಿಯನ್ನು. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ ಮಕ್ಕಳು ಆದರೆ ಮಾತ್ರ ಅದು ಹ್ಯಾಪಿನೆಸ್ ಆಗಿರಲಿ, ಅವ್ರು ಏನಾದರೂ ಒಂದು ಸಣ್ಣ ಪುಟ್ಟ ಕಲಿತಾ ಇರೋದನ್ನು ಎಲ್ಲ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಲ್ಲ, ಅದೆಲ್ಲ ತುಂಬ ಅಂದರೆ ತುಂಬ ನಾವು ಹಸ್ಬೆಂಡ್ ಲವ್, ತಾಯಿ ಲವ್ ಎಲ್ಲ ಬಿಟ್ಬಿಡ್ತೀವಿ. ಮಗಳು, ಮಗ ಅಥವಾ ಯಾರಾದರೂ ಇರಲಿ ಅವ್ರ ಲವ್ ಫಸ್ಟ್ ಲವ್ ಇರುತ್ತಲ್ವ, ಅದು ತುಂಬ ಪ್ಯೂರೆಸ್ಟ್ ಲವ್ವು. ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ, ಅಷ್ಟು ಚೆನ್ನಾಗಿ ಮಕ್ಕಳು ಪ್ರೀತಿ ಮಾಡ್ತಾರೆ. ಅವ್ರಿಗೇನು ಕಲ್ಮಶ ಇಲ್ದಿರೋ ಪ್ರೀತಿ ಅದು. ನನ್ನ ಮಗಳಂತೂ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸಲ್ಲಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ಹೇಳ್ಕೊಟ್ಟಿದ್ದೆಲ್ಲ ಕಲಿತಾರೆ. ನನಗೆ ಬೇಬಿ ಬಾಯ್ ಅಂದರೆ ತುಂಬ ಇಷ್ಟ ಇತ್ತು. ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಗರ್ಲ್ ಬೇಬೀಸ್ ಅಂದ್ರೇ ಇಷ್ಟ. ಬಿಕಾಸ್ ನನಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ, ನನ್ನ ಮಗಳೇ ಎಲ್ಲ. ಈಗ ನನಗೆ ಏನಾದರೂ ಒಂದು ಫ್ಯೂಚರಲ್ಲಿ ಶೇರ್ ಮಾಡ್ಕೊಳಕ್ಕಾಗಲಿ ಎಲ್ಲದಕ್ಕೂ ನನ್ನ ಮಗಳು ಇರ್ತಾರೆ ಅನ್ನೋದೊಂದು ಖುಷಿ. ಸಿಂಧು ಗೌಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.